ಟಾರ್ಗೆಟ್ಗೆ ಮತ್ತು ಸ್ವಾಗತ. ನನ್ನ ಪ್ರಕಾರ ಏವಿಯೇಷನ್ ಫೀಲ್ಡಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಆಮ್ ಆದ್ಮಿಯ ಒಂದು ಫೆಸಿಲಿಟಿ ತಂದಂಥವ್ರು ಡೆಕ್ಕನ್ ಏವಿಯೇಷನ್ ಮೂಲಕ. ಬಟ್ ಯಾಕೆ ಆ ಒಂದು ಸಾಮ್ರಾಜ್ಯ ಕುಸಿದೋಯ್ತು ಅಂತ? ಡೆಕ್ಕನ್ ಕುಸಿದು ಹೋಗಲಿಲ್ಲ. ಆ ಸಮಯದಲ್ಲಿ ನಾನು ಏರ್ ಡೆಕ್ಕನ್ ಮಾಡಿದಾಗ ನನ್ನ ಪರ್ಸನಲ್ ಶೇರ್ ಹೋಲ್ಡಿಂಗ್ ಕಂಪನಿನಲ್ಲಿ ಬರೀ 20% ಇತ್ತು. ಅದು ನಾನೇ ನಡೆಸ್ತಾ ಇದ್ದೆ. ನನ್ನ ಬೇರೆ ಎಲ್ಲ ಪಾಲುಗಾರರು ದೇವರ್ ಆಲ್ ಪ್ರೈವೇಟ್ ಇಕ್ವಿಟಿ ಅಂತ ಹೇಳ್ತಾರೆ. ಬೇರೆ ಬೇರೆ ಕೆಲವು ಫಾರಿನ್ ಕಂಪ್ನಿಗಳು, ಇಂಡಿಯನ್ ಕಂಪ್ನಿಗಳು ದುಡ್ಡು ಹಾಕಿದ್ರು. ಅವರೆಲ್ಲ ಸೇರಿದರೆ 74%, ನಂದೊಬ್ಬಂದು 22-23% ಇತ್ತು. ನಮಗಿನ್ನೂ ಪ್ರಾಫಿಟಬಿಲಿಟಿಗೆ ನಾವು ಇನ್ನೂ ಬಂದಿಲ್ಲ. ಅದು ಏರ್ಲೈನ್ ಅತ್ಯಂತ ದೊಡ್ಡ ಭಾರತಕ್ಕೆ ಅತ್ಯಂತ ದೊಡ್ಡ ಒಂದು ಏರ್ಲೈನ್ ಸಂಸ್ಥೆ ಆಯಿತು. ಆ ಭಾರತಕ್ಕೆ ಒಂದು ದೊಡ್ಡ ಏರ್ಲೈನ್ ಸಂಸ್ಥೆ ಆದಾಗ ನಮಗಿನ್ನೂ ಸ್ವಲ್ಪ ಹಣ ಬೇಕಾಗಿತ್ತು. ನಮ್ಮ ಬೇರೆ ಪಾರ್ಟ್ನರ್ಸ್ ಏನಿದ್ರು ಆ ಪಾರ್ಟ್ನರ್ಸ್ ಇನ್ನು ಮತ್ತೆ ಹಣ ಹಾಕೋಕ್ಕೆ ರೆಡಿ ಇರಲಿಲ್ಲ. ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಭಾಳ ಚೆನ್ನಾಗಿತ್ತು. ಅವರು ನನ್ನ ಮೇಲೆ ದಬಾವ್ ಹಾಕಿದರು. ಬಟ್ ಈಗ ಡಿಫಾಲ್ಟರ್ ಆದಿರಲ್ಲ ಈಗ ಬ್ಯಾಂಕ್ಗಳಿಗೆ ನೀವು, ಅದೇನು ಮಾಡೋದು? ಒಂದೊಂದು ಸಲ ತೊಂದರೆಗಾದಾಗ ರಿಲಯನ್ಸ್ ನನ್ನ ಜೊತೆ ಪಾರ್ಟ್ನರ್ ಆಗಿದ್ದರು. ಇಬ್ಬರು, ನಾನೊಬ್ಬರೇ ಅಲ್ಲ, ಅದರಲ್ಲಿ ನನ್ನ 45%, ಅವ್ರದ್ದು 45%. ಈ ತೊಂದರೆಗೆ ಸಿಕ್ಕಾಕೊಂಡಾಗ ಸ್ವಲ್ಪ ತೊಂದರೆ ಆಯಿತು. ಬಟ್ ನಾವು ಇವಾರಿನ ಪಬ್ಲಿಕ್ ಡೊಮೇನ್ ಅಲ್ವಾ, ಈ ಕ್ವಶನ್ಸ್ ಎಲ್ಲ ರೇಸ್ ಮಾಡ್ಬೋದಲ್ಲ ಜನ? ಮಾಡಿ, ಅದಕ್ಕೇನಾಗಿದೆ? ನೀವು ಅಲ್ಲೇ ನಡೆಸೋಕ್ಕಾಗಿದ್ರು ಆಮ್ ಆದ್ಮಿಯಲ್ಲಿ ಪಬ್ಲಿಕ್ನ ಹೇಗೆ? ನಾನೇ ನಡೆಸೋಕೆ ಹೋಗಲಿಲ್ಲ. ನಾನು ಬರೀ ನಾನು ಸಪೋರ್ಟ್ ಕೊಡ್ತಾ ಇದ್ದೀನಿ. ನಾನು ಒಂದು ಬಿಸ್ನೆಸ್ಸಲ್ಲಿ ನಾಟ್ ಆಮ್ ಆದ್ಮಿ ಲೀಡರ್. ಐ ಹ್ಯಾವ್ ಜಸ್ಟ್ ಜಾಯಿಂಟ್ ಆಸ್ ಎ ಪಾರ್ಟಿ ಮೆಂಬರ್. ಜಸ್ಟ್ ಇನ್ನೂ 2 ದಿವಸ ಆಯ್ತು ಅಷ್ಟೇ. ಅಂದರೆ ಚುನಾವಣೆ ನಿಲ್ಲಲ್ಲ ನೀವು? ಕಳೆದ ಬಾರಿ ಚುನಾವಣೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಈಗ. ಸೊ ಬೆಂಗಳೂರಿನ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಒನ್ಸ್ ಅಗೇನ್ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ಆಗಲ್ಲ. ನಾನು ಆ ರೀತಿ ಏನು ನಿಲ್ತಿನ್ನೋದನ್ನ ತೀರ್ಮಾನ ತಗೊಂಡಿಲ್ಲ, ನಿಲ್ಲೋದಿಲ್ಲ ಅಂತಲೂ ತೀರ್ಮಾನ ತಗೊಂಡಿಲ್ಲ. ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ರಿ? ಲಾಸ್ಟ್ ಟೈಮ್ ನಾನು ಸ್ವತಂತ್ರವಾಗಿ ನಿಂತಿದ್ದೆ. ಎಲೆಕ್ಷನ್ ಪಾಲಿಟಿಕ್ಸ್ ಬೇಡ ಅಂತ ಅನಿಸಿರಲಿಲ್ಲ ಅವಾಗ? ಐ ವಾಸ್ ಆಲ್ವೇಸ್ ಬಿನ್ ಪೊಲಿಟಿಕಲಿ ಆಕ್ಟಿವ್. ಐ ಸೆಡ್ ಜನ ಸಿಕ್ಕಾಪಟ್ಟೆ ಜನ ನಿರುತ್ಸಾಹದಲ್ಲಿ. ಯು ಆರ್ ನಾಟ್ ಪರ್ಫೆಕ್ಟ್ ಪಾಲಿಟಿಷಿಯನ್? ನೋ, ಐ ಆಮ್ ಡೆಫಿನೆಟ್ಲಿ ನಾಟ್. ಸೊ ಪಾರ್ಟ್ ಟೈಮ್ ಪಾಲಿಟಿಷಿಯನ್? ಐ ಆಮ್ ನಾಟ್ ಎ ಪಾಲಿಟಿಷಿಯನ್ ಆರ್ ಐ ಆಮ್ ಜಸ್ಟ್ ಟೇಕಿಂಗ್ ಪಾರ್ಟ್ ಇನ್ ಸಿವಿಕ್ ಆಕ್ಟಿವಿಟೀಸ್. ನೀವು ಲೋಕಸಭಾ ಚುನಾವಣೆ ಸೋತಾಗ ಏನು ಹೇಳಿದ್ರಿ? ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಆಫೀಸ್ ಮಾಡ್ತೀನಿ, ನಾನು ಜನರ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರಿ. ಎಲ್ಲಿದ್ರಿ? ಅದು ನನಗೆ ಅವ್ರನ್ನ ಆ ಥರದ ಒಂದು ಇದನ್ನು ನನಗೆ ಲೀಡರ್ಶಿಪ್ ಕೊಡೋಕ್ಕಾಗಲಿಲ್ಲ ಆಗ. ಯಾಕೆಂದರೆ ನಾನು ಯಾವ ಇದಕ್ಕೆ ಹೋದ್ರೂ ಜನ ಬರಲಿಲ್ಲ. ನಾನೀಗ ಲಾಲ್ಬಾಗ್ನ ಮೆಟ್ರೋ ನಡೆದಾಗ ಹೋದೆ, ನಿಮ್ಮ ಟಿ ವಿ ಇದರಲ್ಲೇ ಚಾನಲಲ್ಲೇ ಒಂದು ಕರೆ ಕೊಟ್ಟೆ, ಬೆಳಗ್ಗೆ ಬನ್ನಿ ಅಂತ. ಜನ ಬರಲಿಲ್ಲ. ಅಂದರೆ ಆ ಸಮಯದಲ್ಲಿ ಅಂತ ನಿಮ್ಮದು ಅಲ್ಲಲ್ಲ, ಇಸ್ ಪ್ರಾಕ್ಟಿಕಲ್ ಓನ್ಲಿ. ಅಂದರೆ ಈ ರೀತಿಯ ಏನು ಕೇಜ್ರಿವಾಲ್ ಆಗಲಿ, ಅಣ್ಣಾ ಹಜಾರೆ ಆಗಲಿ, ಆ ರೀತಿಯ ಒಂದು 24 ಗಂಟೆ ಎಲ್ಲ ಸಮಯವನ್ನು ಬಿಟ್ಟು ಅವರ ದೇಹವನ್ನೇ ಸಮಯವನ್ನು ಅದಕ್ಕೆ ತ್ಯಾಗ ಮಾಡುವಂಥ ತ್ಯಾಗವನ್ನು ನಾನು ಮಾಡಲಿಲ್ಲ. ನಾನು ನಾರ್ಮಲ್ ಕೋರ್ಸಲ್ಲಿ ಐ ಥಾಟ್ ನಾನು ಇದನ್ನು ನಡೆಸ್ಕೊಂಡು ಅದನ್ನು ನಡೆಸ್ಕೊಂಡು ಮಾಡೋಣ ಅಂತ ಮಾಡಿದೆ. ಅದು ನನ್ನ ಎಕ್ಸ್ಪೆಕ್ಟೇಷನ್ಗೆ ಅದು ಸರಿಯಾಗಿ ಆಗಲಿಲ್ಲ. ಜನರು ಅದಕ್ಕೆ ಸ್ಪಂದಿಸಲಿಲ್ಲ. ಅದ್ರಲ್ಲಿ ನನ್ನಲ್ಲೇ ಕೊರತೆ ಇರ್ಬೋದು, ಅದು ಜನರಲ್ಲೇ ಉದಾಸೀನ ಇರ್ಬೋದು. ಸೊ ಅಪಲೈಸ್ ಮಾಡ್ತೀರಾ, ನಾನು ತಪ್ಪು ಮಾಡಿದೆ ಅಂತೇಳಿ, ನಾನು ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅಂತೇಳಿ? ತಪ್ಪು ಮಾಡೋದಕ್ಕೆ ನಾನೇನು ಯಾರಿಗೂ ಅಲ್ಲ. ಮೋಸ ಅಂತ ಅಂದರೆ ಒಂದು ಪಬ್ಲಿಕ್ ಡೊಮೇನ್, ಪಬ್ಲಿಕ್ ನೀವು ಕ್ಷೇತ್ರಕ್ಕೆ ಬಂದಾಗ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಜನ ಬಯಸ್ತಾರಲ್ವಾ? ಏನು ಈಗ ಬಂದಿದ್ದೆ, ನಮ್ಗೆ ಈಸಿ ಅವೈಲೇಬಲ್ ಬೇಕು, ಯೂಸರ್ ಫ್ರೆಂಡ್ಲಿ ಬೇಕು. ನೀವು ಹೇಳ್ತಾ ಇದ್ರಿ ಕಾಮನ್ ಸಿಟಿಜನ್ಸ್ಗೆ ಏನು ಅಂದರೆ ನನಗೆ ತಕ್ಷಣಕ್ಕೆ ಒಬ್ಬ ಲೀಡರ್ ಬೇಕು, ನನಗೆ ಬೇಕಾದಂಥ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು ಅಂತಂದರೆ, ಸೊ ದೇ ವಾಂಟ್ ಅವರ್ ಲೀಡರ್ ಶುಡ್ ಬಿ ದಿ 24 hours ಅವೈಲೇಬಲ್ ಅಂತ. ಆಲ್ಸೋ ನಿಮಗೆ ಗೊತ್ತಿದ್ದಂಗೆ ನನ್ನ ಲೀಡರ್ಶಿಪ್ ವಾಸ್ ನಾಟ್ ಸಚ್ ಎ ಮ್ಯಾಸಿವ್ ಮಾಸ್ ಮೂವ್ಮೆಂಟ್ ಲೀಡರ್ಶಿಪ್. ಮಾಸ್ ಮೂವ್ಮೆಂಟ್ ಅಂದರೆ ಒಂದು ವೇಳೆ ನಿಮ್ಗೆ ಜನ ಓಟ್ ಹಾಕಿ ಗೆಲ್ಸಿದ್ರೆ ಗೆಲ್ಸಾಗಿದ್ದೆ, ದೆನ್ ಹ್ಯಾಡ್ ಟು 24 hours ಮನೆಗೆ ಇರಲೇಬೇಕಾಗಬಾರ್ದು, ಹೊರಗೆ ಹೋಗಲೇಬೇಕಾಗುತ್ತೆ, ಮಾಡಬೇಕಾಗಿತ್ತು. ಹೌದು. ಸೊ ಆಮ್ ಆದ್ಮಿನ ಕೂಡ ಪ್ರಾಕ್ಟಿಕಲ್ ಇರೋದ್ರಿಂದನೇ ಬಹುತೇಕ ಅವ್ರು ಮಿಸ್ ಜಡ್ಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಏನು ಪ್ರಾಕ್ಟಿಕಲ್ ಇರೋ ಥರ ಅಂದರೆ ಪ್ರಾಕ್ಟಿಕಲ್ ಕೆಲವು ವಾಸ್ತವಗಳು, ನನಗೆ ಸೆಕ್ಯೂರಿಟಿ ಬೇಡ, ನನಗೆ ಪ್ರೋಟೋಕಾಲ್ ಬೇಡ, ನಂಗೆ CM ಬಂಗ್ಲೆ ಬೇಡ, ಅದ್ರಲ್ಲೇನು ತಪ್ಪೇನಿಲ್ಲಲ್ಲ. ಗಾಂಧಿನೂ ನನಗೆ ಬೇಡ ಅಂತ ಹೇಳಿದರು. ಮತ್ತೀಗ ಈಗ ನಿಮ್ಮ ಮನೋಹರ್ ಪರಿಕರ್ ಗೋವಾನಲ್ಲಿ ಬೇಡ ಅಂತ ಹೇಳಿದ್ದಾರೆ. ಅದು ಅವರವರ ಶೈಲಿ, ಅವರವರ ಶೈಲಿನಲ್ಲಿ ಅದರಲ್ಲಿ ಒಳ್ಳೇದಿದ್ರೆ ನಾವು ಮಿನಿಸ್ಟರ್ ಕಾರ್ ಮೇಲೆ ನಿಮ್ಮ ಮಿನಿಸ್ಟರ್ ಕಾಲ್ ಮೇಲೆ ಸ್ಟೋನ್ ಇದು ಅಟ್ಯಾಕ್ ಆಗಿದೆ. ಅದು ಪಬ್ಲಿಕ್ ಲೈಫಲ್ಲಿ ಇದು ಆಗುತ್ತಲ್ಲ. ಸೆಕ್ಯೂರಿಟಿ ಬೇಡವಾ? ಮತ್ತೆ ನಾಳೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತು ಅಂತ ನೀವು ಹೇಳ್ತೀರಾ ಮೇಲೆ? ಅಲ್ಲ, ಏನಿಲ್ಲ, ಅವ್ರು ಹೇಳಿದ್ರಲ್ಲ ಕೇಜ್ರಿವಾಲ್, ऊपर वाला ले जाएगा तो कभी भी ले जाएगा, ಯಾರಿಗೂ ಸೆಕ್ಯೂರಿಟಿ ಏನಾಗೋದಿಲ್ಲ ಅಂತ. ಎಷ್ಟೇ ಸೆಕ್ಯೂರಿಟಿ ಕೊಟ್ಟರು ಇಂದಿರಾ ಗಾಂಧಿನ ಉಳಿಸೋಕ್ಕಾಗಲಿಲ್ಲ, ರಾಜೀವ್ ಗಾಂಧಿ ಉಳಿಸೋಕ್ಕಾಗಲಿಲ್ಲ ಅಲ್ವಾ? ಸೊ ಅದು ಅವರ ಇದು. ನಾಳೆ ಏನಾದರೂ ಪರಿಸ್ಥಿತಿ ಬದಲಾಯಿಸಿದ್ರೆ ಅವ್ರು ತಗೋಬೋದು. ಗೋಪಿನಾಥ್, ನಿಮ್ಮ ಜೊತೆಗೆ ಸಂತೋಷ್ ಹೆಗಡೆ ಕೂಡ ಅಣ್ಣಾ ಹಜಾರೆ ಮೂಮೆಂಟಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಧರಣಿ ಕೂಡ್ತೀವಿ, ತಾವು ಕೂಡ ಇದ್ರಿ. ಸೊ ಸಂತೋಷ್ ಹೆಗಡೆ ನಿಮ್ಮ ಜೊತೆ ಗುರುತಿಸ್ಕೊಳ್ತಾ ಇಲ್ಲ, ಅಣ್ಣಾ ಹಜಾರೆ ಗುರುತಿಸ್ಕೊಳ್ತಾ ಇಲ್ಲ, ಸ್ವಾಮಿ ಅಗ್ನಿವೇಶ್ ಗುರುತಿಸ್ಕೊಳ್ತಾ ಇಲ್ಲ. ಓಕೆ, ಐ ಮೀನ್ ಗಾಂಧಿಯವರಿದ್ದಾಗಲೂ
ವಿನೋಬಾ ಭಾವೆ ಗಾಂಧಿ ಜೊತೆ ಹೋದರು, ನೆಹರು ರಾಜಕೀಯಕ್ಕೆ ಕೇಳಿದ್ರು. ಸೊ ನೀವು ಮೆಂಬರ್ಶಿಪ್ ಕ್ಯಾಂಪೇನ್ ಮಾಡ್ತೀರಾ ಇಲ್ಲಿ? ಎಲ್ಲಿಗೆ? ಮೆಂಬರ್ಶಿಪ್ ಕ್ಯಾಂಪೇನ್ ರಿಜಿಸ್ಟ್ರೇಷನ್ದು ನಾನು ಅದಕ್ಕೆ ಹೋಗಿಲ್ಲ. ನಾನು ಹೇಳಿದ್ದು ಜನ ಒಂದೊಂದು ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಒಂದೊಂದು ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ಪರಿಸ್ಥಿತಿ ಹೆಂಗಿದೆ ನೋಡಿಕೊಂಡು. ಹಿಂದೆ ಸಲ ಜಯಪ್ರಕಾಶ್ ನಾರಾಯಣ್ ಇದ್ದ ಸಂದರ್ಭದಲ್ಲಿ ಹೀಗೆ ಆಗಿತ್ತು, ಎಲ್ಲ ಜನಸ್ತಂಭ ಬಂದು ಸಪೋರ್ಟ್ ಮಾಡ್ತು. ಅದೇ ರೀತಿ ವಿ ಪಿ ಸಿಂಗ್ ಅದು ಇದೇ ರೀತಿ ಆಗಿತ್ತು. ಈಗ ಎ ಪಿ ಸಮಯದಲ್ಲಿ ಇದೇ ರೀತಿ ಆಗಿದೆ. ಇವತ್ತು ಮುಖ್ಯವಾದ ಪ್ರಶ್ನೆ ಏನು ಅಂದರೆ ಎ ಪಿ ಅವರ ತತ್ವ ಏನಿದೆ, ಅವರ ಬೋಧನೆ ಏನಿದೆ, ಅದರ ಪರವಾಗಿ ಅದಕ್ಕೆ ಸರಿಯಾಗಿ ಅವ್ರು ನಡ್ಕೋತಾರ. ಅಂದರೆ ಯಾರ್ಯಾರು ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದರೆ ಅದೇ ರೀತಿ ಅಹಂಕಾರ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಒಂದು ಹಠ ಹಿಡಿದು ಮಾಡಿದರೆ, ಅವರು ಇದಕ್ಕೆ ತುತ್ತಾಗದೇ ಇದ್ದರೆ ಪಕ್ಷ ನಿಲ್ಲುತ್ತೆ. ಇಲ್ಲದಿದ್ದರೆ ಪಕ್ಷ ಬೇರೆ ಪಕ್ಷದಂಗೆ ಈ ಪಕ್ಷವೂ ಆಗುತ್ತೆ. ಸೊ ನಿಮಗೆ ಆರಂಭದಲ್ಲೇ ನೀವು ಆಮ್ ಆದ್ಮಿ ಪಕ್ಷದ ಬಗ್ಗೆನೇ ಸುಮಾರು ರಿಸರ್ವೇಷನ್ಸ್ ಇದೆ, ನಿಮಗೆ ಕೆಲವು ಡೌಟ್ಸ್ ಇದೆ. ಅಲ್ಲ, ಡೌಟ್ಸ್ ಇದ್ದರೆ ಒಳ್ಳೇದದು. ಎಸ್ ಗೋಪಿನಾಥ್ ನಿಮ್ಮ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಅನ್ಬೇಕು, ಎರಡು ಕಾಂಪಿಟೇಟಿವ್ ಬಿಟ್ಟು ಮೊದಲು ರಾಹುಲ್ ವರ್ಸಸ್ ಮೋದಿ ಥರ ಇತ್ತು, ಈಗ ಮೋದಿ ವರ್ಸಸ್ ಕೇಜ್ರಿವಾಲ್ ವರ್ಸಸ್ ರಾಹುಲ್ ಅನ್ನೋ ಥರ. ಗೆದ್ದ ಮೇಲೆ ಈ ಹವಾ ಈಗ ದ ನಂಬರ್ 1 ಪೇಜ್ ನಾವು ಈಸ್ ನಾಟ್ ವಿತ್ ಮೋದಿ. ಇಡೋದು ಅರ್ಲಿಯ ಮೋದಿ, ನೋ ಕಾಂಗ್ರೆಸ್. ಎಲ್ಲ 24 ಗಂಟೆ ಪೇಪರಲ್ಲಿ ಟಿ ವಿಲಿ ಇಡೋದು ಮೋದಿ. ನಾವು ಇಟ್ಸ್ ಕೇಜ್ರಿವಾಲ್.